ಹಲೋ ಎವ್ರಿವನ್, ವೆಲ್ಕಮ್ ಅವರ್ ಎಜುಕೇಷನ್ ಚಾನಲ್ ವಿ ಲರ್ನ್ ಟುಗೆದರ್. ಈ ಒಂದು ವಿಡಿಯೋದಲ್ಲಿ ಇವತ್ತು ನಡೆದಂತಹ TET ಎಕ್ಸಾಮ್ನ ಪೇಪರ್ 1ರ ಏನು ಸೈಕಾಲಜಿ, ಶಿಶು ವಿಕಸನ ಮತ್ತು ಬೋಧನಾಶಾಸ್ತ್ರ ಅನ್ನುವಂಥದ್ದೊಂದು 61ರಿಂದ 90ರವರೆಗೆ ಪ್ರಶ್ನೆ ಇರುವಂತಹ ಒಂದು ಭಾಗ ಏನಿದೆ ಅದರ ಸಂಭವನೀಯ ಕೀ ಉತ್ತರಗಳು. ಸಂಭವನೀಯ ಅನ್ನೋದಕ್ಕಿಂತ ನಮ್ಮ ಚಾನಲ್ನಲ್ಲಿ ನಾವು ಈ ಸೈಕಾಲಜಿಗೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ಹಾಕಿರೋದ್ರಿಂದ ಅದಕ್ಕೆ ಸಂಬಂಧಪಟ್ಟಂತಹ ಕೀ ಆನ್ಸರ್ ಇದು ಆಗಿರಬಹುದು ಅಂತ ಹೇಳಿ ಪ್ರಿಡಿಕ್ಟ್ ಮಾಡಿ ಹಾಕಿರುವಂತಹ ಕೀ ಆನ್ಸರ್ಗಳು. ಇವು ಯಾವ ಇಲಾಖೆಯಿಂದ ಬಂದಿರುವಂತಹ ಉತ್ತರಗಳಾಗಿರೋದಿಲ್ಲ ಅಥವಾ ಯಾವುದೇ ಪರ್ಟಿಕ್ಯುಲರ್ ಆಗಿ ಇದೇ ಆನ್ಸರ್ ಅನ್ನುವಂಥದ್ದಲ್ಲ. ನಮ್ಮ ಚಾನಲ್ನ ಕಡೆಯಿಂದ ಇಂತಹ ಉತ್ತರಗಳು ಆಗಿರಬಹುದು ಅಂತ ಹೇಳಿ ಗೆಸ್ ಮಾಡಿ ನಾವು ಹಾಕ್ತಂತಹ ವಿಡಿಯೋಗಳಾಗಿರ್ತವೆ. ಇವು ನಿಮ್ಮ ಸ್ಕೋರನ್ನು ನೀವು ಪ್ರಿಡಿಕ್ಟ್ ಮಾಡ್ಕೊಳ್ಳಿಕ್ಕೆ, ಅಂದಾಜು ಮಾಡ್ಕೊಳ್ಳಿಕ್ಕೆ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ಕೀ ಆನ್ಸರ್ಗಳನ್ನು ಮಾಡ್ತಾ ಇರುವಂಥದ್ದು. ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಫಸ್ಟ್ 61ನೇ ಪ್ರಶ್ನೆ ಇರುವಂಥದ್ದು, ಸೋಪಾದಿತ ಅನುಬಂಧದಲ್ಲಿ ನಾಯಿಗೆ ಆಹಾರವನ್ನು ನೀಡಿದ ತಕ್ಷಣ ಜೊಲ್ಲನ್ನು ಸುರಿಸುತ್ತದೆ. ಇಲ್ಲಿ ಆಹಾರ ಎಂಬುದು ಏನಾಗಿದೆ ಹೇಳುವಂಥದ್ದು. ಸರಿಯಾದಂತಹ ಉತ್ತರ ಇಲ್ಲಿ ಆಹಾರ ಎಂಬುದು ಅಸಹಜ ಉದ್ದೀಪನ. ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ನೀರು ಉದ್ದನೆಯ ಪಾತ್ರೆಯಲ್ಲಿದ್ದಾಗ ಹೆಚ್ಚಿರುತ್ತದೆ ಮತ್ತು ಅಗಲವಾದ ಪಾತ್ರೆಯಲ್ಲಿದ್ದಾಗ ಕಡಿಮೆ ಇರುತ್ತದೆ ಎಂದು ಮಗು ಭಾವಿಸುತ್ತದೆ. ಪಿಯಾಜೆ ಅವರ ಪ್ರಕಾರ ಮಗು ಈ ಹಂತಕ್ಕೆ ಸೇರಿದೆ. ಇದಕ್ಕೆ ಕಾರ್ಯಪೂರ್ವ ಹಂತ. ಆಪ್ಷನ್ 2 ಸರಿಯಾದಂತಹ ಉತ್ತರ. ಈ ಕೆಳಗಿನವುಗಳಲ್ಲಿ ಮಕ್ಕಳ ಶಾರೀರಿಕ ಅವಶ್ಯಕತೆ, ಪೌಷ್ಟಿಕ ಆಹಾರ. ಈ ಕೆಳಗಿನವುಗಳಲ್ಲಿ ಯಾವುದು ತಾರುಣ್ಯ ಅವಸ್ಥೆಯ ಲಕ್ಷಣ ಅಲ್ಲ. ಸರಿಯಾದಂತಹ ಉತ್ತರ ಇಲ್ಲಿ ಸಮಾಜದ ಬೇಡಿಕೆಗಳಿಗೆ ಸುಲಭವಾಗಿ ಹೊಂದಾಣಿಕೆ ಆಗುವಂಥದ್ದು. ಆಪ್ಷನ್ 3. ನೆಕ್ಸ್ಟ್ 65ನೇ ಕ್ವಶನ್, ಕಾಲಮ್ ಎಯನ್ನು ಬಿ ಕಾಲಮ್ನೊಂದಿಗೆ ಹೊಂದಿಸಿ. ಸೂಕ್ಷ್ಮ ಮತ್ತು ಕೋಪ, ದೇಹದ ಮೇಲಿನ ಕೂದಲು ಬೆಳವಣಿಗೆ, ಕಲ್ಪನಾ ಶಕ್ತಿಯ ಬೆಳವಣಿಗೆ, ಮಾನವೀಯತೆ. ಇಲ್ಲಿ 65ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 3. ಮೊದಲನೇದು ಸಿ, ಸೂಕ್ಷ್ಮ ಮತ್ತು ಕೋಪ ಭಾವನಾತ್ಮಕ ವಿಕಾಸ, ದೇಹದ ಮೇಲೆ ಕೂದಲು ಬೆಳವಣಿಗೆ ಭೌತಿಕ ವಿಕಾಸ, ಕಲ್ಪನಾ ಶಕ್ತಿಯ ಬೆಳವಣಿಗೆ ಜ್ಞಾನಾತ್ಮಕ ಒಂದು ವಿಕಾಸ, ಮಾನವೀಯತೆ ನೈತಿಕ ವಿಕಾಸ ಹೇಳುವಂಥದ್ದು. ನೆಕ್ಸ್ಟ್ 66ನೇ ಪ್ರಶ್ನೆ, ತಾರುಣ್ಯ ಅವಸ್ಥೆಯಲ್ಲಿ ಉಂಟಾಗುವ ಸಾಮಾಜಿಕ ಬದಲಾವಣೆ ಯಾವುದು ಅಂತ. ಇದಕ್ಕೆ ಸರಿಯಾದಂತಹ ಉತ್ತರ ಬಿ ಮತ್ತು ಡಿ. ಸಾಮಾಜಿಕ ಚಟುವಟಿಕೆಗಳು ಗರಿಷ್ಠ ಮಟ್ಟವನ್ನು ತಲುಪುವಂಥದ್ದು, ನಾಯಕರ ಆರಾಧನೆಯನ್ನು ಬೆಳೆಸಿಕೊಳ್ಳುವಂಥದ್ದು. ನೆಕ್ಸ್ಟ್ 67ನೇ ಪ್ರಶ್ನೆ, ತಾರಂಡೈಕ್ ಅವರ ಪ್ರಕಾರ ಮಗು ಬಹುಮಾನವನ್ನು ಪಡೆದು ಉತ್ಸಾಹದಿಂದ ಕಲಿಯಲು ಪ್ರೇರಣೆಗೊಳ್ಳುವಂಥದ್ದು ಯಾವ ನಿಯಮ ಅಂತ. ಇದು ಪರಿಣಾಮ ನಿಯಮಕ್ಕೆ ಸಂಬಂಧಪಡುತ್ತೆ. ವ್ಯಕ್ತಿಗಳ ನಡುವೆ ವ್ಯತ್ಯಾಸ ಕೆಳಗೆ ಕಾರಣ ಆಗುವಂಥದ್ದು ಅನುವಂಶೀಯತೆ ಮತ್ತು ಪರಿಸರ ಅನ್ನುವಂಥದ್ದು. ಕೆಳಗಿನ ಯಾವ ಅಂಶ ವೈಯಕ್ತಿಕ ಭಿನ್ನತೆಗಳ ಮನೋವೈಜ್ಞಾನಿಕ ಆಯಾಮಕ್ಕೆ ಸೇರಿದೆ? ವೈಯಕ್ತಿಕ ಭಿನ್ನತೆಗಳ ಮನೋವೈಜ್ಞಾನಿಕ ಆಯಾಮಕ್ಕೆ ಸೇರಿರುವಂಥದ್ದು ಯಾವುದು ಅನ್ನುವಂಥದ್ದು 69ನೇ ಪ್ರಶ್ನೆ. ಬುದ್ಧಿಶಕ್ತಿ, ಇದು ಮನೋವೈಜ್ಞಾನಿಕ ಆಯಾಮಕ್ಕೆ ಸೇರಿರುವಂಥದ್ದು. ನೆಕ್ಸ್ಟ್ 70ನೇ ಪ್ರಶ್ನೆ, ವೈಯಕ್ತಿಕ ಭಿನ್ನತೆ ಸಮಸ್ಯೆಗಳನ್ನು ಪರಿಹರಿಸಲು ಶಿಕ್ಷಕರಿಗೆ ಸಹಾಯಕವಾಗುವ ಸೂಕ್ತವಾದ ತಂತ್ರ ಯಾವುದು? ಇಲ್ಲಿ ಸರಿಯಾದಂತಹ ಉತ್ತರ ಸಾಮರ್ಥ್ಯಾಧಾರಿತ ಗುಂಪುಗಳ ರಚನೆ, ತರಗತಿಯ ಗಾತ್ರವನ್ನು ಕಡಿಮೆ ಮಾಡಿಕೊಳ್ಳುವಂಥದ್ದು, ವೈಯಕ್ತಿಕ ಬೋಧನೆ. 3 ಆಪ್ಷನ್ 2 ಸರಿಯಾದಂತಹ ಉತ್ತರ. ನೆಕ್ಸ್ಟ್ 71ನೇ ಪ್ರಶ್ನೆ, ತನ್ನ ಸ್ನೇಹಿತನಿಂದ ಹೊಡೆಸಿಕೊಂಡ ಒಬ್ಬ ಹುಡುಗ ಮನೆಗೆ ಹಿಂತಿರುಗಿ ತನ್ನ ತಮ್ಮನ ಮೇಲೆ ಹೊಡೆಯುತ್ತಾನೆ. ಇಲ್ಲಿ ಹುಡುಗಿ ಬಳಸಿದ ರಕ್ಷಣಾ ತಂತ್ರ ಸ್ಥಾನ ಪಲ್ಲಟ. 72ನೇ ಪ್ರಶ್ನೆ, 8 ವರ್ಷದ ಮಗು 10 ವರ್ಷದ ಮಗು ಸಾಮಾನ್ಯವಾಗಿ ಮಾಡುವ ಕೆಲಸಗಳನ್ನು ಮಾಡುತ್ತದೆ. ಹಾಗಾದರೆ ಇವನ IQ ಅಂದರೆ 8 ವರ್ಷ ದೈಹಿಕ ವಯಸ್ಸನ್ನು ಹೊಂದಿದ ಮಗು 10 ವರ್ಷ ಮಾನಸಿಕ ವಯಸ್ಸನ್ನು ಹೊಂದಿದ ಮಗುವಿನ ಕೆಲಸವನ್ನು ಮಾಡ್ತಾ ಇದೆ ಅಂದರೆ ಇಲ್ಲಿ ಆ ಮಗುವಿನ IQ ಹೇಳುವಂಥದ್ದು 125 ಆಗಿರುತ್ತೆ. ಆಪ್ಷನ್ ಬಿ ಇಲ್ಲಿ 2 ಸರಿಯಾಗಿದೆ. ನೆಕ್ಸ್ಟ್ 73ನೇ ಪ್ರಶ್ನೆ, ಚಿಕ್ಕ ಚಿಕ್ಕ ವಾಕ್ಯಗಳ ಬಳಕೆಯನ್ನು ಪ್ರಾರಂಭಿಸುವ ಮಗು ಭಾಷೆಯ ಮೂಲಕ ಪರಿಸರವನ್ನು ಅನ್ವೇಷಿಸುವ ಮತ್ತು ನಿಯಂತ್ರಿಸುವುದನ್ನು ಕಲಿಯುವುದು ಈ ಹಂತದಲ್ಲಿ. ವಾಕ್ಯಗಳ ಬಳಕೆ ಉಂಟಾಗಿರುವಂಥದ್ದು ಪೂರ್ವ ಬಾಲ್ಯಾವಸ್ಥೆಯ ಹಂತದಲ್ಲಿ. 74ನೇ ಪ್ರಶ್ನೆ, ವ್ಯಕ್ತಿ ಜೀವನದ ಉದ್ದಕ್ಕೂ ಬೆಳೆಯುವ ಮತ್ತು ಬದಲಾವಣೆಗೆ ಒಳಗಾಗುವ ಪ್ರಕ್ರಿಯೆಯನ್ನು ಹೀಗೆಂದು ಕರೆಯಬಹುದು. ಇದನ್ನು ವಿಕಾಸ ಅಂತ ಹೇಳಿ ಕರೆಯಲಿಕ್ಕೆ ಸಾಧ್ಯತೆ ಇದೆ. ನೆಕ್ಸ್ಟ್ 75ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವ ಸನ್ನಿವೇಶ ಲಿಂಗತ್ವದ ಪಡಿಯಚ್ಚು ವರ್ಗಕ್ಕೆ ಸೇರಿದೆ? ಇದಕ್ಕೆ ಉತ್ತರ ಸ್ವಲ್ಪ ಕನ್ಫ್ಯೂಷನ್ ಇರುವಂಥದ್ದು. ಎಲ್ಲವೂ ಲಿಂಗತ್ವದ ಪಡಿಯಚ್ಚು ಅಥವಾ ಜೆಂಡರ್ ಬಯಾಸ್ ಹೇಳುವಂಥದ್ದಕ್ಕೆ ಸೇರುವಂಥದ್ದು. ನಾವು ತಿಳ್ಕೊಂಡಿರುವಂತಹ ಪ್ರಕಾರ ಇದಕ್ಕೆ ಆಪ್ಷನ್ 4 ಬಿ ಮತ್ತು ಡಿ ಇವೆರಡು ಲಿಂಗತ್ವದ ಪಡಿಯಚ್ಚು ವರ್ಗಕ್ಕೆ ಸೇರಬಹುದು ಅಂತ ಇದೆ.
ನೆಕ್ಸ್ಟ್ 76ನೇ ಪ್ರಶ್ನೆ, ಅನುಭವಾತ್ಮಕ ಕಲಿಕೆಯ ಹಂತಗಳ ಸರಿಯಾದ ಕ್ರಮ. ಕೊಲ್ಬ್ ಅವರು ಈ ಅನುಭವಾತ್ಮಕ ಕಲಿಕೆಯನ್ನು ತಿಳಿಸಿದ್ದಾರೆ. ಇದರ ಒಂದು ಸರಿಯಾದ ಕ್ರಮ ಹೇಳುವಂಥದ್ದು ಆಪ್ಷನ್ 1, ಮೂರ್ತ ಅನುಭವ, ಪ್ರತಿಫಲನ, ಸಾಮಾನ್ಯೀಕರಣ ಮತ್ತು ಪ್ರಾಯೋಗಿಕ ಕ್ರಿಯೆ ಅನ್ನುವಂಥದ್ದು. ನೆಕ್ಸ್ಟ್ 77ನೇ ಕ್ವಶನ್, ಭಾವನಾತ್ಮಕ ವಲಯಕ್ಕೆ ಸೇರದ ವರ್ಗ ಯಾವುದು ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ ಇರುವಂಥದ್ದು. ಸಂಘಟನೆ ಹೇಳುವಂಥದ್ದು ಭಾವನಾತ್ಮಕ ವಲಯಕ್ಕೆ ಹೆಚ್ಚಾಗಿ ಸೇರದೇ ಇರುವಂಥದ್ದು ಅನ್ನುವಂಥದ್ದು ನಮ್ಮ ಕಲ್ಪನೆ. ನೆಕ್ಸ್ಟ್, ಶ್ರವಣ ದೋಷವುಳ್ಳ ವಿದ್ಯಾರ್ಥಿಗಳಿಗೆ ಉಪಯುಕ್ತವಾದ ವಿಶೇಷ ಸಾಧನ ಅನ್ನುವಂಥದ್ದು ಶೀರ್ಷಿಕೆಯುಳ್ಳ ಚಲಿಸುವ ಚಿತ್ರಗಳು. ಪ್ರತಿಭಾವಂತ ಮಕ್ಕಳಿಗೆ 2 ಮುಂಬರ್ತಿಗಳನ್ನು ನೀಡುವಂತಹ ಕಾರ್ಯಕ್ರಮ ವೇಗವರ್ಧನೆ ಕಾರ್ಯಕ್ರಮ. ಕೆಳಗಿನವುಗಳಲ್ಲಿ ಯಾವುದು ವ್ಯಕ್ತಿತ್ವವನ್ನು ಮಾಪನ ಮಾಡುವ ಪ್ರಕ್ಷೇಪಣಾ ತಂತ್ರ ಅಲ್ಲ? ಪ್ರಕ್ಷೇಪಣಾ ತಂತ್ರ ಯಾವುದು ಅಲ್ಲ ಅನ್ನುವಂಥದ್ದು ವಿಷಯಾಧಾರಿತ ಗ್ರಹಿಕೆ ಪರೀಕ್ಷೆ. ನೆಕ್ಸ್ಟ್ 81ನೇ ಪ್ರಶ್ನೆ, ಇವುಗಳಲ್ಲಿ ನಿರಂಕುಶ ಬೋಧನಾ ವಿಧಾನ ಯಾವುದು? ನಿರಂಕುಶ ಬೋಧನಾ ವಿಧಾನ ಅನ್ನುವಂಥದ್ದು ಪ್ರದರ್ಶನ ಇದಕ್ಕೆ ಸಂಬಂಧಪಡುತ್ತೆ. ನೆಕ್ಸ್ಟ್ 83ನೇ ಪ್ರಶ್ನೆ, ಒಬ್ಬ ವ್ಯಕ್ತಿ ಕಾನೂನು ಬಾಹಿರ ಚಟುವಟಿಕೆಯಲ್ಲಿ ತೊಡಗಿ ಅಪರಾಧಿ ವ್ಯಕ್ತಿತ್ವವನ್ನು ಬೆಳೆಸಿಕೊಂಡಿದ್ದಾನೆ. ಇದು ಈ ಕೆಳಗಿನ ಯಾವ ಸನ್ನಿವೇಶದಲ್ಲಿ ಉಂಟಾಗುತ್ತದೆ? ಇಡಿ ಅಥವಾ ಈದ್ ಅನ್ನುವಂಥದ್ದು ಅಹಂಗಿಂತಲೂ ಬಲಿಷ್ಠ ಆದಾಗ ಇದು ಉಂಟಾಗುತ್ತದೆ. ನೆಕ್ಸ್ಟ್ 84ನೇ ಪ್ರಶ್ನೆ, ಬೋಧನೆಯ ಸಂವಾದಾತ್ಮಕ ಹಂತದಲ್ಲಿ ಕೆಳಗಿನ ಯಾವ ಕಾರ್ಯವನ್ನು ಸಾಧಿಸಲಾಗುತ್ತದೆ? ಇದರಲ್ಲಿ ಸ್ವಲ್ಪ ಕನ್ಫ್ಯೂಸ್ ಇರುವಂಥದ್ದು 3 ಮತ್ತು 4ನೇ ಆಪ್ಷನ್ಗಳಲ್ಲಿ. ಇವು ಎರಡರಲ್ಲಿ ಒಂದು ಸರಿಯಾದಂತಹ ಉತ್ತರ ಆಗಬಹುದು ಅನ್ನುವಂಥದ್ದು ಇದೆ ಇದರಲ್ಲಿ. ನೆಕ್ಸ್ಟ್ 85ನೇ ಪ್ರಶ್ನೆ, ಕೆಳಗಿನ ಯಾವುದು ತಪ್ಪಾದ ಬೋಧನಾ ಸೂತ್ರ ಆಗಿದೆ? ನಿಗಮನದಿಂದ ಅನುಗಮನದೆಡೆಗೆ, ಅಂದರೆ ಮೊದಲು ಸೂತ್ರವನ್ನು ತಿಳಿಸಿ ನಂತರ ನಾವು ವಿವರಣೆಯನ್ನು ಕೊಡುವಂಥದ್ದು ತಪ್ಪಾಗಿದೆ. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಯಾವುದು 3 ಆಯಾಮದ ಬೋಧನೋಪಕರಣ ಮಾದರಿಗಳು ಆಗುತ್ತೆ? ಕೆಳಗಿನ ಯಾವ ಸಾಮರ್ಥ್ಯ ತಿಳುವಳಿಕೆ ಉದ್ದೇಶಕ್ಕೆ ಸೇರಿದೆ? ಮಳೆಯಿಂದ ಉಂಟಾಗುವ ಪ್ರಕ್ರಿಯೆಯನ್ನು ವಿವರಿಸುವಂಥದ್ದು ತಿಳುವಳಿಕೆ ಉದ್ದೇಶಕ್ಕೆ ಸೇರಿರುವಂಥದ್ದು. ಪಾಠವನ್ನು ಪರೀಕ್ಷಿಸುವಾಗ ಶಿಕ್ಷಕರು ಮಾಡುವ ಚಟುವಟಿಕೆ ಪೂರ್ವಜ್ಞಾನಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಕೇಳುವಂಥದ್ದು, ಪೂರ್ವಜ್ಞಾನಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಕೇಳುವಂಥದ್ದು. ಕಲಿಕೆಯ ಮನೋಚಾಲನಾ ವಲಯಕ್ಕೆ ಸೇರಿರುವ ಚಟುವಟಿಕೆ ಚಿತ್ರವನ್ನು ಬಿಡಿಸುವಂಥದ್ದು ಮನೋಚಾಲನಾ ವಲಯಕ್ಕೆ ಸೇರಿದೆ. ಲಾಸ್ಟ್ ಕ್ವಶನ್, ಸ್ಥಿರವಾದ ಫಲಿತಾಂಶವನ್ನು ನೀಡುವ ಪರೀಕ್ಷೆಗಳನ್ನು ಹೊಂದಿರುವಂತಹ ಲಕ್ಷಣ ಏನು? ಇದು ವಿಶ್ವಸನೀಯತೆಯನ್ನು ಹೊಂದಿದೆ ಅನ್ನುವಂಥದ್ದನ್ನು ತಿಳಿಸ್ಬೋದು. 30 ಕ್ವಶನ್ಗಳನ್ನು ನಮ್ಮ ಚಾನಲ್ನಲ್ಲಿ ನಾವು ಪ್ರಿಡಿಕ್ಟ್ ಮಾಡಿರುವಂತಹ ಉತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವು ಹಾಕಿರುವಂಥದ್ದು. ಇವೇ ಫೈನಲ್ ಆದಂತಹ ಉತ್ತರಗಳಲ್ಲ. ಫೈನಲ್ ಉತ್ತರಗಳನ್ನು TETಯ ಒಂದು ಇಲಾಖೆಯವರು ಬಿಟ್ಟಂತಹ ಉತ್ತರಗಳು ಫೈನಲ್ ಆಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.